ಬಿಗ್ ಬಾಸ್ ಬಗ್ಗೆ ಒಂದೇ ಮಾತು ಹೇಳೋದು, ಈ ಸಲ ಎಲ್ಲರೂ ಅಂದ್ಕೊಳ್ತಾರೆ, ಫಸ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ಎಲ್ಲರೂ ಅವರು ಹೋಗ್ತಾರೆ ಇವ್ರು ಹೋಗ್ತಾರೆ ಅದೆಲ್ಲ ಅಲ್ಲ. ಕಲರ್ಸ್ನ ಹೆಡ್ ಪ್ರಕಾಶ್ ಅಂತ ಒಬ್ಬರಿದ್ದಾರೆ, ಅವರೇ ಫೈನಲ್ ಡಿಸಿಷನ್ ಮೇಕರ್, ಬೇರೆ ಇನ್ಯಾರೂ ಇಲ್ಲ. ಸುಮ್ಮನೆ ಡವ್ವು, ಅವ್ರಿಗೆ ಗೊತ್ತು ನಂಗೆ ಕಲರ್ಸಲ್ಲಿ ಇವ್ರಿಗೆ ಗೊತ್ತು. ಪ್ರಥಮ ಹೇಳಿದ್ರೂ ಆಗಲ್ಲ, ಫಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎಷ್ಟೋ ಜನ ನಂಗೆ ಅವ್ರಿಗೆ ಗೊತ್ತು ಕಾಸ್ಟಿಂಗ್ ಟೀಮು, ಅವ್ರು ಯಾರೋ ಪಿ ಆರ್ ಗೊತ್ತು, ಏನೂ ನಡೆಯಲ್ಲ ಅವ್ರದ್ದು ಯಾರ್ದು. ಒಂದು ಚೈತ್ರ ಅಂತಿದ್ದಾರೆ, ಅವರು ಆಯ್ಕೆ ಮಾಡಬೇಕು, ಇಲ್ಲ ಪ್ರಕಾಶ್ ಸರ್ ಆಯ್ಕೆ ಮಾಡಬೇಕು. ಪ್ರಕಾಶ್ ಸರು ಯೋಚನೆ ಮಾಡ್ತಾರೆ, ಸುಮ್ಮನೆ ಏನು ಗೊತ್ತಾ, ಪ್ರಥಮ ಹೇಳ್ಬಿಟ್ರೆ ಆಯ್ತೆ ದೇವ್ರಣೆ ಆಗಲ್ಲ, ಇನ್ಯಾವನೋ ಪಿ ಆರ್ ಹೇಳ್ಬಿಟ್ರೆ ಆಯ್ತು, ಅವನು ಹೇಳಿದ್ರೆ ದೇವ್ರಣೆ ಆಗಲ್ಲ. ಸುಳ್ಳು, ಸುಮ್ಮನೆ ಏನು ಗೊತ್ತಾ, ದಿನಕ್ಕೆ ನಂಗೆ 2,000 ಜನ ಟ್ಯಾಗ್ ಮಾಡ್ತಾರೆ ಸರ್. ಪ್ರಥಮ ನನ್ನ ಬಿಗ್ ಬಾಸ್ ಕಳಿಸಿ, ಅದೇನು ಇಲ್ಲಿನ ಪಕ್ಕದ ರೋಡ್, ಈ ರೋಡಿಂದ ಪಕ್ಕದ ರೋಡ ಕಳಿಸ್ಕೊಡೋಕ್ಕೆ, ಮೈಸೂರಿಂದ ಬೆಂಗಳೂರ ಫ್ರೀ ಬಸ್ಸ ಹೆಣ್ಮಕ್ಳಿಗೆ ಹತ್ಸಿ ಬಸ್ ಹತ್ತು ಕಳಿಸ್ಕೊಟ್ಬಿಡೋಕ್ಕೆ, ಇನ್ನೇನು ಅವ್ರ ತವ್ರ ಮನೆನ. ಅದಕ್ಕೆ ಅದೊಂದು ಮಾನದಂಡ ಇದೆ ಕಣ್ರಪ್ಪ. ಒಳ್ಳೇದಾಗಲಿ ಎಲ್ಲ ಪ್ರತಿಭಾವಂತರಿಗೂ, ಅವ್ರು ಆಯ್ಕೆ ಮಾಡ್ತಾರೆ. ಒಬ್ಬ ಹೈಪರ್ ಆ್ಯಕ್ಟಿವ್ ಇರೋ, ಒಬ್ಬ ಸೈಲೆಂಟ್ ಆ್ಯಕ್ಟಿವ್ ಇಷ್ಟಪಡ್ತಾರೆ, ಒಬ್ಬ ಫನ್ನಿ ಇರೋನ್ನ ಇಷ್ಟಪಡ್ತಾರೆ, ಆಯ್ತಾರೆ. ಎಲ್ಲರೂ ಒಂದೇ ಕಡೆ ಆಗ್ತಿರ್ತಾರೆ. ಪ್ರಕಾಶ್ ಸರು, ಚೈತ್ರ ಅವರು ಮತ್ತು ಇನ್ನೊಂದಷ್ಟು ಜನ ಎಂಡಮಾಲ್ ಟೀಮು, JD ಸರ್ ಇವರೆಲ್ಲ ಆಯ್ಕೆ ಮಾಡ್ತಾರೆ. ಅದು ಬಿಟ್ಟು ತುಂಬ ಜನ ಅಂತಾರೆ ನಂಗೆ ಕಲರ್ಸಲ್ಲಿ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಅವೆಲ್ಲ ಸುಳ್ಳು. ಯಾರು ಹೇಳಿದ್ರು ಆಗಲ್ಲ. ಆ ಪಿ ಯಾರು ಗೊತ್ತು, ಇವ್ನು ಗೊತ್ತು, ಯಾವನು ಹೇಳಿದ್ರು ಆಗಲ್ಲ. ಸುಮ್ಮನೆ ಅದೇನು ಗೊತ್ತಾ, ಸುದೀಪ್ ಸರ್ ಇದ್ದಾಗ ಬಿಲ್ಡಪ್ಗೆ ಅಕ್ಕಪಕ್ಕ ನಿಂತ್ಕೊಂಡು ಫೋಟೋ ತಗೋತಾ ಇರ್ತವೆ. ಅದನ್ನೆಲ್ಲ ನಂಬ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನು ಹೇಳಿದ್ರು ಆಗಲ್ಲ, ನಾನೇನು ದೊಡ್ಡ ನಾನು ಹೇಳಿದ್ರು ಆಗಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾರು ಹೇಳಿದ್ರೆ ಸುಳ್ಳು. ಪ್ರಕಾಶ್ ಸರ್ ಕನ್ವಿನ್ಸ್ ಆಗಬೇಕು, ನಿಮ್ಮ ಪ್ರೊಫೈಲ್ ಅವ್ರಿಗೆ ತಲುಪಬೇಕು. ಅಂಟಿಲ್ ಅನ್ಲೆಸ್ ಅಲ್ಲಿ ತನಕ ಬೇರೆ ಏನು ಮಾಡ್ರು ಇದೆಲ್ಲ ಜುಜುಬಿ. ಥ್ಯಾಂಕ್ ಯು ಸರ್. ಇವತ್ತು ಈ ಸಾರಿ ಸಾಮಾನ್ಯ ಜನರನ್ನ ಎಷ್ಟು ಜನರನ್ನ ಆಯ್ಕೆ ಮಾಡ್ಕೋಬಹುದು? 5 ರಿಂದ 6, 4 ರಿಂದ ಅದು ಹೇಳಂಗಿಲ್ಲ, ಅದು ಅವ್ರು ಆಯ್ಕೆ ಮಾಡ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಹೇಳಲ್ಲ ಯಾರು ಹೋಗ್ತಾರೆ ನಂಗೆ ಗೊತ್ತಿಲ್ಲ. ಅವ್ರು ಆಯ್ಕೆ ಮಾಡ್ಕೊತಾರೆ. ಬಿಟ್ಬಿಡಿ ನನ್ನ. ಪ್ರಕಾಶ್ ಸರ್, ಚೈತ್ರ ಅವರು ಎಲ್ಲ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ, ಮಾಡಿ ಅದು. ಬಟ್ ನಾನು ಒಂದು ಹೇಳ್ತೀನಿ, ಇನ್ನು ಬಿಟ್ಟು ಇನ್ನೊಂದಷ್ಟು ಜನ ಕಾಸ್ಟಿಂಗ್ ಟೀಮಲ್ಲಿ ಅವರೇ, ಪಿ ಆರ್ಲವರೇ, ಆ ಪಿ ಆರ್ ಮಾಡಿಕೊಡ್ತಾರೆ, ಕಲರ್ಸ್ ಈ ಪಿ, ಅವೆಲ್ಲ ಸುಳ್ಳು, ಅವೆಲ್ಲ ಫೇಕು. ಸ್ಟೈಲ್ಗೆ ಸುಮ್ಮನೆ ಪಾಪ ಸುದೀಪ್ ಅವ್ರು ಇದ್ದಾಗ ಹೆಡ್ಫೋನಲ್ಲಿ ಹಾಕೊಂಡು ಬಿಲ್ಡಪ್ ಕೊಡ್ತಿರ್ತವೆ, ಅವೆಲ್ಲ ಸುಳ್ಳು. ಸುದೀಪ್ ಸರ್ ಬಗ್ಗೆ ಒಂದು ದೊಡ್ಡ ವಿಚಾರ ಗೊತ್ತಾ, ದೇವರಣೆ ಅವರೇ ಕೂಡ ಒಬ್ಬ ಕಂಟೆಸ್ಟೆಂಟ್ನ ಇದುವರೆಗೂ ಹಾಕೊಳ್ಳಿ ಅಂತ ಕೇಳಿಲ್ಲ. ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಸಾಟರ್ಡೆ ಎಪಿಸೋಡ್ ನಡೀತಾ ಗೊತ್ತಾ, ಯಾರಿಗೂ ಸುದೀಪ್ ಅವ್ರಿಗೆ ಗೊತ್ತಿರಲ್ಲ. ಲಾಸ್ಟ್ ಸೆಗ್ಮೆಂಟಲ್ಲಿ ಈ ವಾರ ಎಲಿಮಿನೇಟ್ ಆಗ್ತಿರೋದು ಟಾಕ್ ಪ್ಯಾಕಲ್ಲಿ ಬರುತ್ತೆ, ಈ ವಾರ ಹೊರಗಡೆ ಬರ್ತಾರೋ ಸ್ಪರ್ಧೆ ಅಂತ ಹೆಸರಿಡ್ತಾರೆ. ಅಲ್ಲಿ ತನಕ ಸುದೀಪ್ ಸರ್ ಗೊತ್ತಲ್ಲ. ಸುದೀಪ್ ಸರ್ದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಾಗ ಇನ್ಯಾರು ಹೇಳಿದ್ರೂ ಆಗಲ್ಲ. ಸುಳ್ಳು, ನಿಮಗೆ ನಂಬಿಕೆಗೆ ಮೋಸ ಮಾಡ್ತಾರೆ. ಯಾರು ನಂಬಕೋಬೇಡಿ. ಒಂದು ಪ್ರಕಾಶ್ ಸರು, ಚೈತ್ರ ಅವರು, ಅಥವಾ ಎಂಡಮಾಲ್ ಇರ್ಬೋದು, JD ಇವರು ಇರ್ಬೋದು, ಇವರೆಲ್ಲ ಕೂತ್ಕೊಂಡು ಆಯ್ಕೆ ಮಾಡ್ತಾರೆ ವೆದರ್ ಇವ್ರು ಇರಲಿ ಅಂತ. ಇನ್ನು ಮಿಕ್ತವ್ರು ಯಾರೇ ಮಾಡ್ರು ಸುಳ್ಳು, ನಂಬೇಡಿ. ನಿಮ್ಗೆ ಒಳ್ಳೇದಾಗಲಿ, ನಾನು ಬಿಟ್ಬಿಡಿ. ಡೈರೆಕ್ಷನ್ ಬಂದು ಕರಣ್ ಸರ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಪ್ರಶಾಂತ್ ಸರ್ ಇವರೆಲ್ಲ ಐ ಥಿಂಕ್ ಯಾರು ಪ್ರವೀಣ್ ಅಂತ ಈ ಸಲ ಅವ್ರು ಡೈರೆಕ್ಷನ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಟೀಮು, ತುಂಬ ಆರ್ಗನೈಸ್ಡಾಗಿ ಮಾಡ್ತಾ ಇದ್ದಾರೆ. ಬಟ್ ಅದು ಬಿಟ್ಬಿಟ್ಟು ಅವ್ನು ಹೇಳ್ದ ಒಯ್ತಾ ಇದ್ದೀನಿ, ಇವ್ನು ಗೊತ್ತು, ನಾನು ಅವನ ಜೊತೆ ಕಾಪಿ ಕುಡ್ದಿದ್ದೀನಿ, ಒಯ್ತಾ ಇದ್ದೀನಿ, ಅವೆಲ್ಲ ಸುಳ್ಳು. ನಂಬ್ಕೊಂಡು ನೀವು ಯಾಮಾರಬೇಡಿ, ನಮಗೂ ಹಿಂಸೆಗೆ ಹೋಗ್ಬೇಡಿ. ನನಗೆ ಟ್ಯಾಗ್ ಮಾಡೋದು ಬಿಟ್ಬಿಡಿ, ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡಿ. ಥ್ಯಾಂಕ್ ಯು.